ಮರಾಠಿಕೊಪ್ಪ ಶಿರಸಿ ನಗರದಿಂದ ಕೂಗಳತೆಯ ದೂರದಲ್ಲಿರುವ ಶ್ರೀಗಂಧದ ಸುಂದರವಾದ ಕೆತ್ತನೆ ಹಾಗೂ ಹಾರಗಳಿಂದ ಶ್ರೀಗಂಧಕ್ಕೆ ಸೌಂದರ್ಯವನ್ನು ಹೆಚ್ಚಿಸಿರುವ ಹೃದಯ ಭಾಗ. ಮತ್ತೊಂದು ವಿಚಾರದಿಂದಲೂ ಈ ಭಾಗವು ಇಡೀ ಕರ್ನಾಟಕದ ಗಮನವನ್ನ ತನ್ನತ್ತ ಸೆಳೆಯುವಂತೆ ಮಾಡಿದೆ. ಅದುವೇ ತನ್ನ ವೈಭವದ ಗಣೇಶೋತ್ಸವ. 1976ರಲ್ಲಿ ಊರ ಪ್ರಮುಖರ ಜೊತೆ 10 ಉತ್ಸಾಹದ ಯುವಕರು ಊರ ತಾಯಂದಿರ ಪ್ರೋತ್ಸಾಹದಿಂದ ಈಗಿನ ಶಿವಮಂದಿರದ ಬಳಿ ಸ್ಥಳವನ್ನು ಗೊತ್ತುಪಡಿಸಿ ಮಂಗಲಮೂರ್ತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರತಿಷ್ಠಾಪಿಸಿದರು. ಅಂದಿನಿಂದ ಇಲ್ಲಿಯವರೆಗೆ ಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಊರ ನಾಗರಿಕರ ಸಹಕಾರದಿಂದ ತನ್ನ ವೈಭವತೆಯನ್ನು ಹೆಚ್ಚಿಸಿಕೊಂಡು ಆಚರಣೆಗೊಳ್ಳುತ್ತಾ ಈ ವರ್ಷ ತನ್ನ 50ನೆಯ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಕಳೆದ 50 ವರ್ಷಗಳ ಪುಟ ತಿರುವಿ ನೋಡಿದಾಗ ಭಕ್ತಾದಿಗಳು ಮಂಡಳಿಗೆ ನೀಡಿದ ದೇಣಿಗೆಯಿಂದ ಶಿವಮಂದಿರ ನಿರ್ಮಾಣ ಮಾಡಲಾಯಿತು. ಮಂಡಳಿಯ ಹೊಸ ಕಟ್ಟಡ ಮರಾಠಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ತಲೆ ಎತ್ತುವಂತಾಯಿತು. ಪ್ರಸ್ತುತ ಸುವರ್ಣ ಮಹೋತ್ಸವದ ಅಂಗವಾಗಿ ಸುದೀರ್ಘ 13 ದಿನಗಳ ಕಾಲ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದ್ದು ತ್ರಿಕಾಲ ಮಹಾಪೂಜೆ ನಡೆಯುತ್ತಿದೆ. ಪ್ರತಿದಿನ ಸಂಜೆ 6ರಿಂದ 10ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮರಾಠಿಕೊಪ್ಪ ಸೇರಿಸಿ ಕಳೆದ 50 ವರ್ಷಗಳಿಂದ ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಾವು ಸಾಗ್ತಾ ಈಗ ಸ್ವರ್ಣ ಮಹೋತ್ಸವವನ್ನು ಮರಾಠಿಕೊಪ್ಪ ಮಹಾರಾಜ ಆಚರಿಸಿಕೊಳ್ತಾ ಇದ್ದಾರೆ. ಈ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಮಗೆ ಸಿರಿಸಿಯ ಎಲ್ಲ ಸಾರ್ವಜನಿಕರು, ಮರಾಠಿಕೊಪ್ಪದ ಎಲ್ಲ ಸಾರ್ವಜನಿಕರು ಅತ್ಯಂತ ತನುಮನ ಧನದಿಂದ ನಮಗೆ ಹೆಚ್ಚಿನ ಸಾಥ್ ಕೊಟ್ಟಿದ್ದಂತೆ ಇಲ್ಲಿ ಬಂದು ಪೂಜಾ ಕಾರ್ಯಗಳಿಗೂ ಹೆಚ್ಚಿನ ಎಲ್ಲ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಗಜಾನನ ಮಂಡಳಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ ಮತ್ತು ವಂದನೆಗಳನ್ನು ತೋರಿಸ್ತೇವೆ. ಇನ್ನು ಶನಿವಾರದಿಂದ ನಮ್ಮ ಮರಾಠಿಕೊಪ್ಪದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ ಶನಿವಾರ ಸಂಜೆ 7 ಗಂಟೆಗೆ ನಡೆದಿದೆ. ಆ ಸಾರ್ವಜನಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟಕಗಳಿವೆ, ರಸಮಂಜರಿ ಕಾರ್ಯಕ್ರಮ ಇದೆ ಮತ್ತು ಭಾವಗೀತೆ ಇದೆ. ಸಂಜೆ 6ರಿಂದ 7ರವರೆಗೆ ಭಜನಾ ಕಾರ್ಯಕ್ರಮಗಳಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆನಂದವನ್ನು ಪಡಿಬೇಕು ಅಂತ ಹೇಳಿ ಈ ಸಮಯದಲ್ಲಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯವನ್ನು ಕೋರ್ತಾ, ಮರಾಠಿಕೊಪ್ಪ ಮಹಾರಾಜರಿಗೆ ಇಂದು 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ತಾವೆಲ್ಲರೂ ಸೇರಿದ್ದೇವೆ. ಈ ಸಂಭ್ರಮಾಚರಣೆಗೆ ಸಿರಸಿಯ ಎಲ್ಲ ಕಡೆಯಿಂದಲೂ ಕೂಡ ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಕೋರ್ತಾ, ಈ 50ನೇ ವರ್ಷದ ಮಹಾರಾಜನಿಗೆ ಶ್ರೀಧರ್ ಮೊಗೇರ್ ಹಾಗೂ ಕುಟುಂಬದವರಿಂದ ಬೆಳ್ಳಿಯ ಕಿರೀಟವನ್ನು ಅರ್ಪಣೆ ಮಾಡಿದ್ದೀವಿ. ನಿನ್ನೆ ಸುಮಾರು 5.5 ಲಕ್ಷ ರೂಪಾಯಿಯ ವೆಚ್ಚವನ್ನು ಮಾಡಿ ಒಂದು ಬೆಳ್ಳಿಯ ಕಿರೀಟವನ್ನು ಅರ್ಪಣೆ ಮಾಡಿದ್ದೀವಿ ನಿನ್ನೆ. ಇದಕ್ಕೆ ನಮ್ಮ ಮರಾಠಿಕೊಪ್ಪದ ನನ್ನ ಸ್ನೇಹಿತರಾದಂಥ ರಾಘವೇಂದ್ರ ಶೆಟ್ಟಿಯವರು, ಶ್ರೀಧರ ಯಲ್ಲಪ್ಪ ಗೌಳಿಯವರು, ಪ್ರದೀಪ್ ನಾಯ್ಕ ಅವರು, ಸಂತೋಷ್ ನಾಯ್ಕ ಅವರು, ಸಂತೋಷ್ ಕುಂದರ್ಗಿಯವರು, ಚಂದ್ರಶೇಖರ್ ಮಾದಂಗಿರಿಯವರು, ಇವರೆಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ಕಮಿಟಿಯಲ್ಲಿರುವಂಥ ಸರ್ವ ಸದಸ್ಯರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ. ನಿನ್ನೆ ಅದ್ಧೂರಿಯಾಗಿ ಮೆರವಣಿಗೆಯೊಂದಿಗೆ ಬಂದು ನಮ್ಮ ಈ ಕಳಸವನ್ನು, ಕಿರೀಟವನ್ನು ನಾವು ನಿನ್ನೆ ದೇವರಿಗೆ ಅರ್ಪಣೆ ಮಾಡಿದ್ದೀವಿ. ಮತ್ತು ಈ ವರ್ಷ ಪ್ರತಿ ವರ್ಷ 8 ದಿನ ಗಣಪತಿ ಒಯ್ತಿದ್ವಿ ವಿಸರ್ಜನಾ ಮೆರವಣಿಗೆಗೆ. ಈ ವರ್ಷ 50ನೇ ವರ್ಷದ ವಿಶೇಷವಾಗಿ 13 ದಿನಗಳ ಕಾಲ ಗಣಪತಿಯ 13ನೇ ದಿನಕ್ಕೆ ವಿಸರ್ಜನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ವಿವಿಧ ಭಾಗದಿಂದ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದಾವೆ. ಹಾಗಾಗಿ ಸಿರ್ಸಿಯ ಜನತೆ ಈ ಎಲ್ಲ ಕಾರ್ಯಕ್ರಮಕ್ಕೂ, ವಿಸರ್ಜನಾ ಮೆರವಣಿಗೆಗೂ ಹಾಗೂ
ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ಕೂಡ ಎಲ್ಲ ಜನರು ಸಹಕಾರ ನೀಡಿ ಒಂದು ದೇವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾವು 50ನೇ ವರ್ಷದ ಚತುರ್ಥಿಯನ್ನು ಆಚರಿಸ್ತಿದ್ದೀವಿ ಮರಾಠಿ ಕೊಪ್ಪದಲ್ಲಿ. ಈಗಾಗಲೇ ಕರ್ನಾಟಕ ಜನನೇ ನಮ್ಗೆ ಕರಿತಾ ಇರುವ ಹಾಗೆ ಮಲೆನಾಡು ಕ ರಾಜ ಮರಾಠಿ ಕೊಪ್ಪ ಮಹಾರಾಜ ಅಂತ ಹೇಳ್ತಾರೆ. ಈ ವಿಜೃಂಭಣೆಯಲ್ಲಿ ಇದ್ದೇವೆ ನಾವು. ಈ ಸುವರ್ಣ ಸಂಭ್ರಮದಲ್ಲಿ ಈ ವರ್ಷ ತುಂಬ ವಿಶೇಷತೆಗಳಿಂದ ಕೂಡಿದೆ. ನಮ್ಮ ಮಹಾಗಣಪತಿಗೆ ನಮ್ಮ ಸಮಿತಿಯ ಶ್ರೀಧರ್ ಮೊಗೇರವರಿಂದ ಮತ್ತು ಅವರ ಸ್ನೇಹಿತರು ಹಾಗೂ ಮರಡಿಕೊಪ್ಪದ ಸಾರ್ವಜನಿಕರಿಂದ ಒಂದು ಬೆಳ್ಳಿ ಕಿರೀಟವನ್ನು ಕೂಡ ಈ ಸಲ ಅರ್ಪಣೆ ಮಾಡಿದ್ದಾರೆ. ಹಾಗೆ ಈ ವರ್ಷ ನಾವು ಬರೀ ಮರಡಿಕೊಪ್ಪ ಜನ ಅಷ್ಟೇ ನಾವು ಇದನ್ನು ಆಚರಣೆ ಮಾಡ್ತಾ ಇಲ್ಲ, ನಾವು ಇಡೀ ಶಿರಸಿಯ ಜನ ಸೇರಿ ಇದನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ಯಾಕಂದರೆ ಈ ವರ್ಷದ ನಮ್ಮ ಸಂಭ್ರಮಕ್ಕೆ ಸುಮಾರು ಒಂದು 30 ಲಕ್ಷ ನಾವು ಖರ್ಚು ಮಾಡ್ತಾ ಇದ್ದೇವೆ. ಈ ಹಣ ಹೊಂದಿಸಬೇಕಾದ್ರೆ ನಾವು ಎಲ್ಲೇ ಹೋದರೂ ಕೂಡ ಎಲ್ಲ ಜನರು ನಮಗೆ ಇದು ನೀವು ಮಾಡಿ ಇಷ್ಟೆಲ್ಲ ನೀವು ಚೆನ್ನಾಗಿ ಮಾಡ್ತೀರಾ ಮತ್ತು ಚೆನ್ನಾಗಿ ಮಾಡಿ ಅಂತ ನಮಗೆ ತುಂಬ ಲಕ್ಷಗಟ್ಟಲೆ ಹಣನ ನಮಗೆ ಈಸಿಯಾಗಿ ನಮಗೆ ಒಟ್ಟಾಗಂಗಾಯಿತು. ಈ ನಮ್ಮ ಊರಿನ ಶಾಸಕರಾದ ಭೀಮಣ್ಣ ನಾಯ್ಕರು, ಸಂಸದರು ಮತ್ತು ಜೀವಜಲ ಕಾರ್ಯಪಡೆಯ ಶ್ರೀನಿವಾಸ್ ಹೆಬ್ಬಾರ್ ಅವರು ಮತ್ತು ಭೂತೇಶ್ವರ ಕೋಆಪರೇಟಿವ್ ಬ್ಯಾಂಕ್ನ CEO ಆದ ವಿನಾಯಕ್ ಶೆಟ್ಟಿ ಅವರು, ಹಾಗೆ ರಾಜಧಾನಿ ಮಲ್ಟಿಪರ್ಪಸ್ ಸೊಸೈಟಿಯ ಅಧ್ಯಕ್ಷರು ಕಿರಣ್ ಚಿತ್ರಕಾರ್ ಅವರು, ರಾಜಕೀಯ ಮುಖಂಡರಾದಂಥ ಉಪೇಂದ್ರ ಪೈ ಅವರು ಕೂಡ ದೊಡ್ಡ ಮೊತ್ತದ ನಮ್ಮ ಸಹಾಯ ಮಾಡಿದ್ದಾರೆ. ಇದೇ ರೀತಿ ಇಡೀ ಊರಿನ ಎಲ್ಲ ಜನರು ನಮಗೆ ಹೆಚ್ಚಿನದಾಗಿ ಸಹಾಯ ಮಾಡೋದಕ್ಕೆ ಇವತ್ತಿನ ದಿನ ನಮ್ಮಂಥ ವಿಜೃಂಭಣೆಯಾದಂಥ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇದೆ. ಅದ್ರ ಜೊತೆ ಧಾರ್ಮಿಕವಾಗಿ ಸುಮಾರು ಪೂಜಾ ಕಾರ್ಯಕ್ರಮಗಳಿದ್ದು, ಅದರೊಂದಿಗೆ ಈಗ ಶನಿವಾರ ದಿನ ಅಂದರೆ 30ನೇ ತಾರೀಕು ಮತ್ತು ಮುಂದಿನ ತಿಂಗಳ 5ನೇ ತಾರೀಕು 2 ದಿನ ನಮ್ಮದು ಅನ್ನದಾನ ಕಾರ್ಯಕ್ರಮ ಇದೆ. ಅಥರ್ವ ಶೀರ್ಷ ಹವನ ಇದೆ, ಸತ್ಯ ಗಣಪತಿ ಕಥೆ ಮತ್ತು ಸತ್ಯನಾರಾಯಣ ಕಥೆ ಎಲ್ಲದೂ ಇದೆ. ಇದಕ್ಕೆ ಇಡೀ ಸಿರಸಿಯ ಭಾಗದಿಂದ ಎಲ್ಲ ಜನರು ಬರಬೇಕಂತ ನಾವು ಎಲ್ಲರೂ ಸ್ವಾಗತವನ್ನು ಮಾಡ್ತೇವೆ. ಹಾಗೂ ಹಾಸ್ಯಮಯ ನಾಟಕ ಇರುತ್ತದೆ. ಅದೇ ರೀತಿ 5/9/2025ಕ್ಕೆ ಸ್ಥಳೀಯ ಕಲಾವಿದರಾದ ನಮ್ಮ ಗಜಾನನ ಸರ್ವಾಭಿವೃದ್ಧಿ ಮಂಡಳಿಯ ಹಳೆಯ ಸದಸ್ಯರ ಪ್ರಮುಖರಾದ ಲಿಂಗಪ್ಪ ಕೊಂಡೆ ಅವರ ನೇತೃತ್ವದಲ್ಲಿ ಹೆಣ್ಣು ಹಸನ್ಮುಖಿ ಸಿಡಿದೆದ್ದರೆ ಜ್ವಾಲಾಮುಖಿ ಎಂಬ ಸುಂದರ ಸಾಮಾಜಿಕ ಹಾಸ್ಯಮಯ ನಾಟಕ ಇರುತ್ತದೆ. ಅದೇ ರೀತಿ 6/9/2025ಕ್ಕೆ ಭಟ್ಕಳದ ಜೇಂಕಾರ್ ಮೆಲೋಡಿಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮಗಳು ಇರುತ್ತದೆ. ಅದೇ ರೀತಿ ಪ್ರತಿದಿನ ಸಂಜೆ 6:30ರಿಂದ ಪ್ರತಿದಿನ ಭಜನಾ ಕಾರ್ಯಕ್ರಮಗಳು ಹಾಗೂ ಸ್ಥಳೀಯ ಕಲಾವಿದರ ರಸಮಂಜರಿ ಕಾರ್ಯಕ್ರಮಗಳು ಹಾಗೂ ಚಿಕ್ಕ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ಕೂಡ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು, ಶಿರಸಿಯ ಜನತೆ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಬೇಕಾಗಿ ಸಾರ್ವಜನಿಕರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತವೃಂದರು ಮರಾಠಿ ಕೊಪ್ಪ ಮಹಾರಾಜನ ದರ್ಶನ ಪಡೆದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದು ಮರಾಠಿ ಕೊಪ್ಪ ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿಯ ಆಶಯವಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.